ಶಿಗ್ಗಾವಿಯಲ್ಲಿ ಸಚಿವ ಜಮೀರ್ ಕುದುರೆ ಸವಾರಿಯನ್ನ ಮಾಡಿದ್ದಾರೆ. ಅಜ್ಜಂಫಿರ್ ತವರು ಹುಲಗೂರಿನಲ್ಲಿ ಕುದುರೆ ಸವಾರಿಯನ್ನ ಮಾಡಿದ್ದಾರೆ. ಶಿಗ್ಗಾವಿ ಬೈ ಎಲೆಕ್ಷನ್ ನಲ್ಲಿ ಬಂಡಾಯ ಸಾರಿದಂತಹ ಖಾದ್ರಿ ಅವರನ್ನ ಮನವೊಲಿಸಲಾಗಿತ್ತು. ಆ ಸಂದರ್ಭದಲ್ಲಿ ಮನವೊಲಿಸಿದ್ರು ಸಚಿವ ಜಮೀರ್ ಖಾನ್. ಇಂದು ಅಜ್ಜಂಫಿರ್ ಖಾದ್ರಿ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಜಮೀರ್ ಅಹಮದ್. ಜಮೀರ್ರನ್ನ ಕುದುರೆ ಮೇಲೆ ಕರೆತಂದು ಭರ್ಜರಿಯಾಗಿ ಸ್ವಾಗತವನ್ನ ಕೂಡ ಕೋರಿದ್ದಾರೆ. ಶಿಗ್ಗಾವಿಯಲ್ಲಿ ಸಚಿವ ಜಮೀರ್ ಕುದುರೆ ಸವಾರಿ ಮಾಡಿರುವಂತದ್ದು ಅಜ್ಜಂಫಿರ್ ಖಾದ್ರಿ. ಎಲೆಕ್ಷನ್ ಸಂದರ್ಭದಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಸಚಿವ ಜಮೀರ್ ಕುದುರೆ ಸವಾರಿಯ ಒಂದು ದೃಶ್ಯಗಳನ್ನ ಲೈವ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಕುದುರೆ ಸವಾರಿಯನ್ನ ಮಾಡಿಕೊಂಡು ಅಜ್ಜಂಫಿರ್ ಖಾದ್ರಿ ಅವರು ಇದಕ್ಕೆ ಸಾಥನ್ನ ಕೊಟ್ಟಿದ್ದಾರೆ. ನಾಗೇಂದ್ರಗೆ ಮತ್ತೆ ಒಲಿಯುತ್ತಾ ಮಂತ್ರಿ ಪಟ್ಟ. ಸಂಸತ್ ಭವನದಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಸಿದ್ದರಾಮಯ್ಯ ಈಗ ದೆಹಲಿಯಲ್ಲಿದ್ದಾರೆ, ಹಾಗಾಗಿ ದೆಹಲಿಯಲ್ಲಿ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಹಾಸನ ಸಮಾವೇಶದ ಬಗ್ಗೆ ಕೂಡ ಮಾತನಾಡಿದ್ದಾರಂತೆ. ಸಾಯಂಕಾಲ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯೋ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ನಾಗೇಂದ್ರಗೆ ಮತ್ತೆ ಒಲಿಯುತ್ತಾ ಮಂತ್ರಿ ಪಟ್ಟ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಚೇರ್ಪರ್ಸನ್ ಆಗಿದ್ದಂತಹ ನಾಗೇಂದ್ರ ಅದರ ವಿವಾದದಲ್ಲಿ ಏನು ಜೈಲು ಕೂಡ ನೋಡಿ ಬಂದ್ರು. ಈಗ ಮತ್ತೆ ಅವ್ರಿಗೆ ಮಿನಿಸ್ಟರ್ ಪಟ್ಟ ಒಲಿಯುತ್ತಾ ಮತ್ತೆ ಸಚಿವರಾಗ್ತಾರ? ಜಾಮೀನಿನ ಮೇಲೆ ನಾಗೇಂದ್ರ ಹೊರಗಡೆ ಬಂದಿರತಕ್ಕಂಥದ್ದು. ಹಾಗಾಗಿ ಮತ್ತೆ ಸಚಿವ ಸ್ಥಾನ ಒಲಿಯುತ್ತಾ ನಾಗೇಂದ್ರಗೆ ಅನ್ನುವಂಥದ್ದು ಬಿಗ್ ಕ್ವೆಶ್ಚನ್. ಈ ಹಿಂದೆ ಕೂಡ ಅಂಥ ಒಂದು ಹಿಂಟನ್ನು ಸಿದ್ದರಾಮಯ್ಯ ಕೊಟ್ಟಿದ್ದು ನಾವು ಗಮನಿಸ್ಬೋದು, ನೆನಪು ಮಾಡ್ಕೊಳ್ಬಹುದು. ಈಗ ಖರ್ಗೆ ಅವರನ್ನ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವ ನಾಗೇಂದ್ರ ಅವ್ರನ್ನ ಮತ್ತೆ ಸಂಪುಟಕ್ಕೆ ತಗೊಳ್ಳೋದ್ರ ಬಗ್ಗೆ ಮಾತನಾಡಿದ್ದಾರೆ ಅಂತ ಹೇಳಲಾಗಿದೆ. ಕನ್ಫರ್ಮ್ ಆಗಬೇಕಷ್ಟೇ. ವಿ ನಾಗೇಂದ್ರ ಮತ್ತೆ ಸೇರ್ಪಡೆಗೆ ಬಹುತೇಕ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಕಸ್ಟಡಿಯಲ್ಲಿ ಇದ್ದರು, ಆನಂತರ ಜಾಮೀನಿನ ಮೇಲೆ ಹೊರಬಂದರು. ಬಳ್ಳಾರಿ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಈ ವಿಚಾರವಾಗಿ ಮಾತನಾಡಿದ್ರು. ಅಷ್ಟೇ ಅಲ್ಲ, ಹಿಂಟ್ ಕೂಡ ಕೊಟ್ಟಿದ್ರು. ನಾಗೇಂದ್ರ ಅವ್ರನ್ನ ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡಿಸಿಕೊಳ್ಳುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ, ಅಂದರೆ ಅವ್ರದ್ದೇನೂ ತಪ್ಪಿಲ್ಲ ಅನ್ನೋ ಅರ್ಥದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ರು. ಹಾಗಾಗಿ ಈಗ ಮತ್ತೆ ಸಂಪುಟಕ್ಕೆ ಸೇರ್ಪಡೆಗೊಳ್ಳುತ್ತಾ ನಾಗೇಂದ್ರ ಅವ್ರಿಗೆ ಮತ್ತೆ ಸಚಿವ ಸ್ಥಾನದ ಭಾಗ್ಯ ಒಲಿಯುತ್ತಾ? ಶಿಗ್ಗಾವಿಯಲ್ಲಿ ಸಚಿವ ಜಮೀರ್ ಕುದುರೆ ಸವಾರಿಯನ್ನ ಮಾಡಿದ್ದಾರೆ. ಅಜ್ಜಂಫಿರ್ ತವರು ಹುಲಗೂರಿನಲ್ಲಿ ಕುದುರೆ ಸವಾರಿಯನ್ನ ಮಾಡಿದ್ದಾರೆ. ಶಿಗ್ಗಾವಿ ಬೈ ಎಲೆಕ್ಷನ್ ನಲ್ಲಿ ಬಂಡಾಯ ಸಾರಿದಂತಹ ಖಾದ್ರಿ ಅವರನ್ನ ಮನವೊಲಿಸಲಾಗಿತ್ತು. ಆ ಸಂದರ್ಭದಲ್ಲಿ ಮನವೊಲಿಸಿದ್ರು ಸಚಿವ ಜಮೀರ್ ಖಾನ್. ಇಂದು ಅಜ್ಜಂಫಿರ್ ಖಾದ್ರಿ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಜಮೀರ್ ಅಹಮದ್. ಜಮೀರ್ರನ್ನ ಕುದುರೆ ಮೇಲೆ ಕರೆತಂದು ಭರ್ಜರಿಯಾಗಿ ಸ್ವಾಗತವನ್ನ ಕೂಡ ಕೋರಿದ್ದಾರೆ. ಶಿಗ್ಗಾವಿಯಲ್ಲಿ ಸಚಿವ ಜಮೀರ್ ಕುದುರೆ ಸವಾರಿ ಮಾಡಿರುವಂತದ್ದು ಅಜ್ಜಂಫಿರ್ ಖಾದ್ರಿ.
ಎಲೆಕ್ಷನ್ ಸಂದರ್ಭದಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಸಚಿವ ಜಮೀರ್ ಕುದುರೆ ಸವಾರಿಯ ಒಂದು ದೃಶ್ಯಗಳನ್ನ ಲೈವ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಕುದುರೆ ಸವಾರಿಯನ್ನ ಮಾಡಿಕೊಂಡು ಅಜ್ಜಂಪೇರ್ ಖಾದ್ರಿ ಅವರು ಇದಕ್ಕೆ ಸಾಥನ್ನ ಕೊಟ್ಟಿದ್ದಾರೆ. ನಾಗೇಂದ್ರಗೆ ಮತ್ತೆ ಒಲಿಯುತ್ತಾ ಮಂತ್ರಿ ಪಟ್ಟ. ಸಂಸತ್ ಭವನದಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಸಿದ್ದರಾಮಯ್ಯ ಈಗ ದೆಹಲಿಯಲ್ಲಿದ್ದಾರೆ, ಹಾಗಾಗಿ ದೆಹಲಿಯಲ್ಲಿ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಹಾಸನ ಸಮಾವೇಶದ ಬಗ್ಗೆ ಕೂಡ ಮಾತನಾಡಿದ್ದಾರಂತೆ. ಸಾಯಂಕಾಲ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯೋ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ನಾಗೇಂದ್ರಗೆ ಮತ್ತೆ ಒಲಿಯುತ್ತಾ ಮಂತ್ರಿ ಪಟ್ಟ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಚೇರ್ಪರ್ಸನ್ ಆಗಿದ್ದಂತಹ ನಾಗೇಂದ್ರ ಅದರ ವಿವಾದದಲ್ಲಿ ಏನು ಜೈಲು ಕೂಡ ನೋಡಿ ಬಂದ್ರು. ಈಗ ಮತ್ತೆ ಅವ್ರಿಗೆ ಮಿನಿಸ್ಟರ್ ಪಟ್ಟ ಒಲಿಯುತ್ತಾ ಮತ್ತೆ ಸಚಿವರಾಗ್ತಾರಾ? ಜಾಮೀನಿನ ಮೇಲೆ ನಾಗೇಂದ್ರ ಹೊರಗಡೆ ಬಂದಿರತಕ್ಕಂಥದ್ದು, ಹಾಗಾಗಿ ಮತ್ತೆ ಸಚಿವ ಸ್ಥಾನ ಒಲಿಯುತ್ತಾ ನಾಗೇಂದ್ರಗೆ ಅನ್ನುವಂಥದ್ದು ಬಿಗ್ ಕ್ವೆಶ್ಚನ್. ಈ ಹಿಂದೆ ಕೂಡ ಅಂಥ ಒಂದು ಹಿಂಟನ್ನು ಸಿದ್ದರಾಮಯ್ಯ ಕೊಟ್ಟಿದ್ದು ನಾವು ಗಮನಿಸ್ಬೋದು, ನೆನಪು ಮಾಡ್ಕೊಳ್ಬಹುದು. ಈಗ ಖರ್ಗೆ ಅವರನ್ನ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವ ನಾಗೇಂದ್ರ ಅವ್ರನ್ನ ಮತ್ತೆ ಸಂಪುಟಕ್ಕೆ ತಗೊಳ್ಳೋದ್ರ ಬಗ್ಗೆ ಮಾತನಾಡಿದ್ದಾರೆ ಅಂತ ಹೇಳಲಾಗಿದೆ. ಕನ್ಫರ್ಮ್ ಆಗಬೇಕಷ್ಟೇ. ವಿ ನಾಗೇಂದ್ರ ಮತ್ತೆ ಸೇರ್ಪಡೆಗೆ ಬಹುತೇಕ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಕಸ್ಟಡಿಯಲ್ಲಿ ಇದ್ದರು, ಅನಂತರ ಜಾಮೀನಿನ ಮೇಲೆ ಹೊರಬಂದರು. ಬಳ್ಳಾರಿ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಈ ವಿಚಾರವಾಗಿ ಮಾತನಾಡಿದ್ರು. ಅಷ್ಟೇ ಅಲ್ಲ, ಹಿಂಟ್ ಕೂಡ ಕೊಟ್ಟಿದ್ರು. ನಾಗೇಂದ್ರ ಅವ್ರನ್ನ ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡಿಸಿಕೊಳ್ಳುವಂಥ ಸಾಧ್ಯತೆಗಳಿದೆ ಅನ್ನೋಂಥದ್ದನ್ನ, ಅಂದರೆ ಅವ್ರದ್ದೇನೂ ತಪ್ಪಿಲ್ಲ ಅನ್ನೋ ಅರ್ಥದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ರು. ಹಾಗಾಗಿ ಈಗ ಮತ್ತೆ ಸಂಪುಟಕ್ಕೆ ಸೇರ್ಪಡೆಗೊಳ್ಳುತ್ತಾ ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನದ ಭಾಗ್ಯ ಒಲಿಯುತ್ತಾ?